ನಿಮಗೆ ನೆನಪಿದ್ರೆ ಕಳೆದ ತಿಂಗಳು ಯುದ್ಧ ಆರಂಭವಾದಂಥ ಶುರುವಿನಲ್ಲಿ ಇರಾನ್ನ ಒಂದು ಹಡಗು ಐರಿಸ್ ದೇನಾ ಅಂತೇಳಿ ಹಿಂದೂ ಮಹಾಸಾಗರದಲ್ಲಿತ್ತು. ಅದು ಭೌಗೋಳಿಕವಾಗಿ ಶ್ರೀಲಂಕಾದ ಒಂದು ಪ್ರದೇಶಕ್ಕೆ ಸೇರುತ್ತೆ. ಆ ಐರಿಸ್ ದೇನಾದ ಮೇಲೆ ಅಮೆರಿಕ ಸೇನೆ ಒಂದು ದಾಳಿಯನ್ನು ಮಾಡಿತು. ಸೊ ಈಗ ಆ ಐರಿಸ್ ದೇನಾದಲ್ಲಿದ್ದಂಥ ಸಿಬ್ಬಂದಿಯೊಬ್ಬರು ಆ ಭಯಾನಕತೆಯನ್ನು ಬಿಚ್ಚಿಟ್ಟಿದ್ದಾರೆ. ಸೊ 104 ಸಿಬ್ಬಂದಿ ಸಾವಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಅಂದರೆ ಅಧಿಕೃತ ಮಾಹಿತಿಯನ್ನು ಹೊರಬಿದ್ದಿಲ್ಲ. ಮಾಹಿತಿಗಳ ಪ್ರಕಾರ 104 ಸಿಬ್ಬಂದಿ ಆ ಹಡಗಿನಲ್ಲಿ ಏನಿದ್ರು ಅವರು ಸಾವನ್ನಪ್ಪಿದ್ದಾರೆ ಅಂತ. ಸೊ ಈಗ ಅದರಿಂದ ಬದುಕುಳಿದಿರುವಂಥ ಒಬ್ಬ ಸಿಬ್ಬಂದಿ ಹಮೇದ್ ಮೊಮೇನೆ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಅಮೆರಿಕ ಉದ್ದೇಶ ಇದ್ದದ್ದು ಹಡಗನ್ನ ಧ್ವಂಸಗೊಳಿಸಬೇಕು ಅಂತಲ್ಲ, ಅಲ್ಲಿರುವಂಥ ಜನರನ್ನ ಸಾಯಿಸಬೇಕು ಅನ್ನುವಂಥದ್ದೇ ಅಮೆರಿಕದ ಉದ್ದೇಶ ಆಗಿತ್ತು ಅಂತ. ನೋಡಿ, ಆ ಒಂದು ಅಟ್ಯಾಕನ್ನು ಗಮನಿಸ್ತಾ ಇದ್ದೀರಿ. ಅಂಡರ್ ವಾಟರ್ ಸಬ್ಮರೀನ್ಗಳನ್ನು ಬಳಸಿ ಅಮೆರಿಕ ಈ ಒಂದು ಅಟ್ಯಾಕನ್ನು ಮಾಡಿತ್ತು. ದೊಡ್ಡ ಶಾಕ್ ಅದು ಇಡೀ ವಿಶ್ವಕ್ಕೆ. ಯಾಕಂದರೆ ಒಂದು ಮಿಲಿಟರಿ ಎಕ್ಸಸೈಸ್ಗೋಸ್ಕರ ನಮ್ಮ ದೇಶದ ವಿಶಾಖಪಟ್ಟಣಕ್ಕೆ ಐರಿಸ್ ದೇನಾ ಹಡಗು ಬಂದಿತ್ತು. ಒಂದು ಆನ್ಯುವಲ್ ಮಿಲಿಟರಿ ಎಕ್ಸಸೈಸ್ ಪ್ರೋಗ್ರಾಮ್ ಅದು. ಅಲ್ಲೇ ಇದ್ದು 2 ದಿನ ವಾಪಸ್ ಇರಾನ್ಗೆ ಹೋಗ್ತಿರುವಂತಹ ಸಂದರ್ಭದಲ್ಲಿ ಅಮೆರಿಕ ಐರಿಸ್ ದೇನಾ ಅನ್ನುವಂಥ ಇರಾನಿಯನ್ ಹಡಗಿನ ಮೇಲೆ ದಾಳಿಯನ್ನು ಮಾಡಿತ್ತು. ಸೊ ಈಗ ಅಲ್ಲಿ 104 ಜನ ಸತ್ತಿದ್ದಾರೆ ಅನ್ನುವಂಥ ಮಾಹಿತಿ ಇದೆ, ಬಟ್ ಅಧಿಕೃತ ಅಂತೂ ಆಗಿಲ್ಲ. ಬಟ್ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಆ ಅಟ್ಯಾಕಿಂದ ಬದುಕುಳಿದಿರುವಂಥ ಒಬ್ಬ ಸಿಬ್ಬಂದಿ ಹಮೇದ್ ಮೊಮೇನೆ ಈಗ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಅಮೆರಿಕದ ಉದ್ದೇಶ ಇದ್ದದ್ದೇ ಅಲ್ಲಿರುವಂಥ ಸಿಬ್ಬಂದಿಯನ್ನು ಕೊಲ್ಲೋದು, ಅದೇ ಆಗಿತ್ತು ಅದರ ಉದ್ದೇಶ. ಯಾವುದೇ ರೀತಿಯಾದಂಥ ಎಚ್ಚರಿಕೆ ನಮಗೆ ಕೊಡಲಿಲ್ಲ ಅಥವಾ ನಮಗೆ ಯಾವುದೇ ಥರದ ಎಚ್ಚರಿಕೆ ಬಂದು ತಲುಪಿಲ್ಲ. ಏಕಾಏಕಿ ವಿತೌಟ್ ಎನಿ ವಾರ್ನಿಂಗ್ ಅಮೆರಿಕ ದಾಳಿಯನ್ನು ಮಾಡಿತು. ಸೊ ಅದರ ಉದ್ದೇಶ ಇದ್ದದ್ದೇ ಅಲ್ಲಿದ್ದವರೆಲ್ಲರನ್ನೂ ಕೂಡ ಮುಗಿಸ್ಬೇಕು ಅನ್ನುವಂಥದ್ದೇ ಆಗಿತ್ತು ಅನ್ನುವಂಥ ಮಾತನ್ನು ಹಮೇದ್ ಈಗ ಹೇಳ್ತಿದ್ದಾರೆ. ಕಳೆದ ತಿಂಗಳು ಆದಂಥ ಒಂದು ದಾಳಿ ಇದು. ಯುದ್ಧದ ಆರಂಭದಲ್ಲಿ ಅಮೆರಿಕ ಮಾಡಿದಂಥ ದಾಳಿ, ಇರಾನ್ನ ಐರಿಸ್ ದೇನಾ ಅನ್ನುವಂಥ ಹಡಗಿನ ಮೇಲೆ ಮಾಡಿದಂಥ ದಾಳಿ. ನಮಗೆ ಯಾವುದೇ ಥರದ ಎಚ್ಚರಿಕೆಯನ್ನು ಕೊಡದೇನೆ ಅಮೆರಿಕ ಈ ಒಂದು ದಾಳಿಯನ್ನು ಮಾಡಿದೆ. ಬೆಳಗಿನ ಜಾವ 3ರಿಂದ 3:30 ಸುಮಾರಿಗೆ ಈ ಒಂದು ದಾಳಿ ಆಗಿರುವಂಥದ್ದು. ಇದು ಅಂತಾರಾಷ್ಟ್ರೀಯ ಸಮುದ್ರ ಕಾನೂನುಗಳಿಗೆ ವಿರುದ್ಧವಾಗಿತ್ತು. ಸೊ ನಮ್ಮ ಯುದ್ಧ ನೌಕೆ ಇದ್ದಂಥ ಜಾಗ ಅದು ವಾರ್ ಝೋನ್ ಆಗಿರಲಿಲ್ಲ. ಆದರೆ ಅಮೆರಿಕದ ಜಲಂತರ್ಗಾಮಿ ಬಂದು ಸೀದಾ ದಾಳಿಯನ್ನು ಮಾಡಿತು. ಯಾವುದೇ ಪ್ರಾಣಹಾನಿ ಸಂಭವಿಸಿರಲಿಲ್ಲ. ಅಕಸ್ಮಾತ್ ಏನಾದರೂ ಅವ್ರ ಉದ್ದೇಶ ನೌಕೆಯನ್ನು ಧ್ವಂಸ ಮಾಡಬೇಕು ಅಂತಾಗಿದ್ದರೆ ಅವರು ಬೇರೆ ರೀತಿಯಾಗಿ ಟಾರ್ಗೆಟ್ ಇಟ್ಕೊಂಡು ಅದನ್ನು ಧ್ವಂಸ ಮಾಡುವಂಥ ಕೆಲಸವನ್ನು ಮಾಡ್ಬೋದಾಗಿತ್ತು. ಆದರೆ ಸೀದಾ ನಮ್ಮ ಮೇಲೆ ಅವರು ದಾಳಿ ಮಾಡಿದ್ದು, ನಮ್ಮನ್ನು ಕೊಲ್ಲೋದೇ ಅಮೆರಿಕದ ಉದ್ದೇಶ ಆಗಿತ್ತು. ಇದು ಬದುಕುಳಿದಿರುವಂಥ ಅಂದರೆ ಆ ಹಡಗಿನಲ್ಲಿದ್ದಂಥ ಸಿಬ್ಬಂದಿ ಹಮೇದ್ ಮೊಮೇನೆ ಅವರ ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.